ಇವತ್ತಿನ ಸುದ್ದಿ ಪತ್ರಿಕೆಯಲ್ಲಿ ಯಾವೆಲ್ಲ ಸುದ್ದಿಗಳಿರೋದು, ಮೇನ್ ಆಗಿ ಮುಖಪುಟದಲ್ಲಿ ಇರುವಂತ ಸುದ್ದಿ ಯಾವುದು, ಅದರ ಬಗ್ಗೆ ನೋಡ್ತಾ ಹೋಗೋಣ. ಕಾಫಿ ವಿತ್ ನ್ಯೂಸ್ ವಿಶೇಷ ಬುಲೆಟಿನ್ ನಲ್ಲಿ ಜನಿವಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದಿಂದ ಕೂಡ ಈ ವಾರ್ ಶುರುವಾಗ್ಬಿಟ್ಟಿದೆ. ಅಂದ್ರೆ ಜನಿವಾರವನ್ನ ತೆಗೆಸಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ತಲೆದಂಡ ಆಗಿರೋದು. ಶಿವಮೊಗ್ಗ ಹಾಗೂ ಬೀದರ್ ಸೇರಿದಂತೆ ಈ ಪ್ರಕರಣಗಳು ಪತ್ತೆ ಆಗಿರೋದು. ಸಿಟಿ ಜನಿವಾರ ವಿವಾದ, ಬೀದರ್ ಪ್ರಾಚಾರ್ಯ, ಗುಮಾಸ್ತ, ಶಿವಮೊಗ್ಗ ಕಾಲೇಜಿನ 2 ಹೋಮ್ ಗಾರ್ಡ್ಗಳನ್ನ ವಜಾ ಮಾಡಲಾಗಿದೆ. ಸಿಬ್ಬಂದಿಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ರಾಜ್ಯ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರೋದು ಈ ಒಂದು ಸಿಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ತೆಗೆದಿಟ್ಟಿಲ್ಲ ಅಂದ್ರೆ ಜನಿವಾರವನ್ನ ಕತ್ತರಿಸ್ತೇವೆ ಅನ್ನುವಂಥ ಆದೇಶ ಏನಿದೆ ಅಥವಾ ಸೂಚನೆ ಏನಿದೆ ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಿಕೆ ಆರಂಭ ಆಗಿದೆ. ಈಗ ಬೀದರ್ನಲ್ಲಿ ಕಾಲೇಜು ಪ್ರಾಚಾರ್ಯ ಹಾಗೂ ಗುಮಾಸ್ತರನ್ನ ವಜಾ ಮಾಡಲಾಗಿದೆ. ಶಿವಮೊಗ್ಗದಲ್ಲೂ ಕೂಡ 2 ಹೋಮ್ ಗಾರ್ಡ್ಗಳು ವಜಾಗೊಂಡಿದ್ದಾರೆ. ಇನ್ನು ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಜನಿವಾರ ತೆಗೆಯೋದಕ್ಕೆ ಒಪ್ಪದೇ ಇರಂತಹ ವಿದ್ಯಾರ್ಥಿ ಶುಚಿವೃತ್ತ ಕುಲಕರ್ಣಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಲಾಗಿತ್ತು. ಒಳಗೆ ಹೋಗೋ ಹಾಗಿಲ್ಲ, ಹೋಗೋದಾದ್ರೆ ಜನಿವಾರ ತೆಗೆದಿಟ್ಟೆ ಒಳಗೆ ಹೋಗಿ ಅಂತ. ಇನ್ನೊಂದೆಡೆ ಶಿವಮೊಗ್ಗದ ಆದಿಚುಂಚನಗಿರಿ ಶಾಲೆಯಲ್ಲೂ ಕೂಡ ಪರೀಕ್ಷಾರ್ಥಿಯಿಂದ ಜನಿವಾರ ತೆಗೆಸಿ ಕರ್ತವ್ಯ ಲೋಪವನ್ನು ಎಸಗಲಾಗಿತ್ತು. ಇದರ ವಿರುದ್ಧ ಬ್ರಾಹ್ಮಣ ಹಾಗೂ ಹಿಂದೂ ಸಂಘಟನೆಗಳು, ಸ್ವಾಮೀಜಿಗಳು, ರಾಜಕೀಯ ನಾಯಕರು ಸಿಡಿದೆದ್ದು ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೋಡಿ, ಯಾವುದೇ ಒಂದು ಕಾನೂನು ಇದೆ ಅಂತ ಅಂದ್ರೆ ಅದರಿಂದ ಉದ್ದೇಶ ಏನು ಅನ್ನೋದು ಮೊದಲು ಗೊತ್ತಿರಬೇಕಾಗುತ್ತೆ. ಉದ್ದೇಶ ಏನು? ಅಲ್ಲಿ ಕಾಪಿ ಹೊಡಿಬಾರ್ದು ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ತೆಗೆದುಕೊಂಡು ಬಂದು ಕಾಪಿ ಹೊಡೆಯೋದನ್ನ ತಡಿಬೇಕು ಅನ್ನೋದು. ಬಟ್ ಜನಿವಾರ ಆಗಲಿ ಅಥವಾ ಹೆಣ್ಮಕ್ಳು ಮದುವೆ ಆಗಿರ್ತಾರಲ್ಲ, ಅವರು ಮಾಂಗಲ್ಯ ಸರ ಹಾಕೊಂಡು ಬಂದಿರ್ತಾರಲ್ಲ, ಅದರಿಂದ ಏನಾದರೂ ಇವ್ರಿಗೆ ತೊಂದರೆ ಆಗುತ್ತಾ? ಅದು ಪ್ರಶ್ನೆ ಇರೋದು. ಹಿಂದೆ ಕೂಡ ಕಿವಿ ಓಲೆ ಬಿಚ್ಚಿಸಿದ್ರು, ಅದೇ ರೀತಿಯಾಗಿ ಮಾಂಗಲ್ಯ ಸರ ಬಿಚ್ಚಿಸಿದ್ರು. ಆಗಲೂ ಇದನ್ನೇ ಪ್ರಶ್ನೆ ಮಾಡಿದರೆ ಅಂದರೆ ಕಾನೂನಿನ ಉದ್ದೇಶ ಏನಿದೆಯೋ ಅದನ್ನು ನೀವು ನೋಡ್ಕೊಂಡು ಮಾಡಿ. ಅದನ್ನ ಬಿಟ್ಟು ನೀವು ಇದನ್ನು ತೆಗಿಸ್ಲೇಬೇಕು ಅನ್ನೋದು ಉದ್ದೇಶ ಅಲ್ಲ. ಅಲ್ಲಿ ಬಂದಿರೋಂಥ ಸಿಬ್ಬಂದಿಗೆ ಏನಿತ್ತು, ಜನಿವಾರ ತೆಗಿಸ್ಬೇಕಷ್ಟೇ, ಒಳಗೆ ಇವನು ಹೋಗಬಾರ್ದು ಅಂತ. ಅದು ಸಾಕಷ್ಟು ವಿವಾದಕ್ಕೆ ಗೆಡೆ ಮಾಡಿಕೊಟ್ಟಿರೋದು. ಅಲ್ಲಿ ಕಾನೂನಿನ ಉದ್ದೇಶ ಏನಿದೆಯೋ ಅದನ್ನು ನೆರವೇರಿಸೋದ್ರ ಬದಲು ಅಧಿಕ ಪ್ರಸಂಗ ಮಾಡಿರೋದಿಲ್ಲ. ಇನ್ನು ಪ್ರಕರಣ ಗಂಭೀರತೆ ಪಡೆದ ನಂತರ ಬೀದರ್ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳುವಂತೆ 24 ಗಂಟೆಗಳಲ್ಲಿ ವರದಿ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಆದೇಶ ಕೊಟ್ಟಿದ್ರು. ತನಿಖಾ ತಂಡ ರಚನೆ ಆಗಿತ್ತು. ಬಳಿಕ ವರದಿಯನ್ನ ಪಡ್ಕೊಂಡು ಸಾಯಿ ಸ್ಫೂರ್ತಿ ಶಿಕ್ಷಣ ಸಂಸ್ಥೆಗೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿತ್ತು. ಈಗ ಪ್ರಾಚಾರ್ಯ ಹಾಗೂ ಗುಮಾಸ್ತನ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಇನ್ನು ಆ ಸಂಸ್ಥೆ ಆಡಳಿತ ಮಂಡಳಿ, ಕಾಲೇಜಿನ ಪ್ರಾಂಶುಪಾಲ ಚಂದ್ರಶೇಖರ್ ಪಾಟೀಲ್ ಹಾಗೂ SDC ಸತೀಶ್ ಪವಾರ್ ಅವರನ್ನ ವಜಾಗೊಳಿಸಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಂಕ್ ಆಗುವಂತ, ಕನೆಕ್ಟ್ ಆಗುವಂತ ಒಂದು ಪ್ರಕರಣ ಕೂಡ ನಡೆದಿದೆ. ಅದು ಬ್ರಾಹ್ಮಣರ ಮೇಲೆ ಮೂತ್ರ ಮಾಡುವೆ ಅಂತ ಬಾಲಿವುಡ್ ನಟ ಹಾಗೂ ಡೈರೆಕ್ಟರ್ ಆಗಿರುವ ಅನುರಾಗ್ ಕಶ್ಯಪ್ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಕಾರಣ ಅವ್ರದ್ದೊಂದು ಫುಲೆ ಅನ್ನುವಂಥ ಸಿನಿಮಾ ಇತ್ತು, ಅದನ್ನ ರಿಲೀಸ್ ಮಾಡೋದಕ್ಕೆ ಅಂತ ತಡೆ ಒಡ್ಡಿತ್ತು ಸಿನಿಮಾ ಮಂಡಳಿ ಏನಿದೆ, ಅದು ಸೆನ್ಸಾರ್ ಮಂಡಳಿ. ಒಂದಷ್ಟು ಸೀನ್ಗಳನ್ನ ಕಟ್ ಮಾಡಬೇಕು, ನಂತರನೇ ನಿಮ್ಮ ಫಿಲ್ಮ್ ರಿಲೀಸ್ಗೆ ಅನುಮತಿ ಕೊಡ್ತೀವಿ ಅಂತ. ಹಾಗಾಗಿ ಅವ್ರು ಕಿಡಿಕಾರಿದ್ದೇನಪ್ಪ ಅಂದರೆ, ಬ್ರಾಹ್ಮಣರ ಮೇಲೆ ನಾವು ಮೂತ್ರ ಮಾಡ್ತೀವಿ, ಏನು ಮಾಡ್ತೀರಾ ನೀವು, ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಸದಾ ವಿವಾದಿತ ಹೇಳಿಕೆಗಳ ಮೂಲಕನೇ ಸುದ್ದಿಯಲ್ಲಿರುವಂಥ ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ಬ್ರಾಹ್ಮಣರ ಮೇಲೆ ಮೂತ್ರ ಮಾಡುವೆ ಏನೀಗ ಅಂತ ಟ್ವೀಟ್ ಮಾಡೋದ್ರ ಮೂಲಕ ಪೇಚಿಗೆ ಸಿಲುಕಿದ್ರು. ಕೊನೆಗೆ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಯಿತು. ಷರತ್ತಿನ ಮೇರೆಗೆ ಈಗ ಅವರು ಕ್ಷಮೆ ಯಾಚಿಸಿದ್ದಾರೆ. ಫುಲೆ ಚಿತ್ರಕ್ಕೆ ಮಹಾರಾಷ್ಟ್ರ ಬ್ರಾಹ್ಮಣರು ಆಕ್ಷೇಪಿಸಿದ್ದನ್ನು ಖಂಡಿಸಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಏನು ಮಾಡ್ತೀರಾ ನೀವು ಅಂತ. ಇನ್ನು ಇದು ಶಿವಮೊಗ್ಗ, ಬೀದರ್ ಮಾತ್ರ ಅಲ್ಲ, ಸಾಗರದವರೆಗೂ ಕೂಡ ರೀಚ್ ಆಗಿರೋದು ಜನಿವಾರದ ವಾರ್. ಸಾಗರದಲ್ಲೂ ವಿದ್ಯಾರ್ಥಿಯ ಜನಿವಾರವನ್ನು ಕಟ್ ಮಾಡಿದ್ರು. ಮತ್ತೊಂದು ಪ್ರಕರಣ ಬೆಳಕಿಗೆ ಬಂತು. ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಂಡ್ರು. ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಜನಿವಾರಧಾರಿ ವಿದ್ಯಾರ್ಥಿಗಳಿಗೆ ಸಿಇಟಿ ಬರೆಯುವುದಕ್ಕೆ ಅಡ್ಡಿ ಮಾಡಿದ ಪ್ರಸಂಗಗಳು ನಡೆದ ಬೆನ್ನಲ್ಲೇ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ವಿದ್ಯಾರ್ಥಿಯ ಜನಿವಾರ ಕತ್ತರಿಸಿದ ಪ್ರಕರಣ ಶನಿವಾರ ಬೆಳಕಿಗೆ ಬಂದಿದೆ. ಈ ಸಂಬಂಧ ಸಾಗರ ಠಾಣೆಗೆ ವಿದ್ಯಾರ್ಥಿಯ ತಂದೆ ದೂರನ್ನ ಕೊಟ್ಟಿದ್ರು. ಸಾಗರ ತಾಲೂಕಿನ ಹಳಇಕ್ಕೇರಿ ಗ್ರಾಮದ ಶ್ರೀನಿವಾಸ್ ಎಂಬುವರ ವಿರುದ್ಧ ಪುತ್ರ ಪಾರ್ಥ ಎಸ್ ರಾವ್ ಏಪ್ರಿಲ್ 16 ಬುಧವಾರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿಇಟಿ ಬರೆಯೋದಕ್ಕೆ ಹೋಗಿದ್ನಲ್ಲ, ಆಗ ಈ ಘಟನೆ ನಡೆದಿತ್ತು ಅನ್ನೋದು ಗೊತ್ತಾಗಿದೆ. ಶಿವಮೊಗ್ಗ, ಬೀದರ್ನಲ್ಲಿ ಯಾವ ರೀತಿ ಬೆಳಕಿಗೆ ಬಂತು, ಅದರ ನಂತರ ಈ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ
ಸಾಗರದಲ್ಲೂ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋದು ಬೆಳಕಿಗೆ ಬಂತು. ಅವರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಮೊದಲಿಗೆ, ಸದ್ಯಕ್ಕೆ ಅವರು ಕೂಡ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಇಲ್ಲೂ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಾಸ್ಟಲ್ಲಿ ಗೊತ್ತಾಗೋದೇನಪ್ಪ ಅಂದರೆ, ಒಂದು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾರೆ ಪರೀಕ್ಷಾರ್ಥಿಗಳು, ಅಭ್ಯರ್ಥಿಗಳು ಅಂದರೆ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿರ್ತಾರೆ, ಸುಮ್ಮನೆ ಯಾರೂ ಹೋಗಲ್ಲ. ಆತ ಇದೇನು ಶಿವಮೊಗ್ಗದಲ್ಲಿ ಮ್ಯಾಥ್ಸ್ ಎಕ್ಸಾಮ್ನಿಂದ ವಂಚಿತ ಆದ್ನಲ್ಲ, ಪಾಪ ಅವನು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದ, ಕನ್ಸ್ಕೊಂಡಿದ್ದ. ಈಗೇನಾದರೂ ಸರ್ಕಾರ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಆತನಿಗೆ ಸೀಟ್ ಕೊಡುತ್ತಾ ಅದನ್ನು ನೋಡಬೇಕಿದೆ. ಯಾಕೆಂದರೆ ಒಂದು ಜನಿವಾರ ಹಾಕ್ಕೊಂಡು ಬಂದ ಅನ್ನುವಂಥ ಕಾರಣಕ್ಕೆ ಆತನ ಪರೀಕ್ಷೆಗೆ ಬಿಡದೆ ಮ್ಯಾಥಮೆಟಿಕ್ಸ್ ಪರೀಕ್ಷೆನ ಆತ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ. ಹೀಗಾಗಿ ಸರ್ಕಾರ ಅಂತ ಬಂದಾಗ, ಕಾನೂನು ಅಂತ ಬಂದಾಗ, ಅಧಿಕಾರಿಗಳಂತ ಬಂದಾಗ ಅಲ್ಲಿ ಏನು ಉದ್ದೇಶ, ಒಂದಷ್ಟು ಕಾಪಿ ಹೊಡಿಬಾರ್ದು ಅಥವಾ ನಿಯಮಗಳನ್ನ ಉಲ್ಲಂಘನೆ ಮಾಡಬಾರ್ದು ಅಂತ. ಹಾಲ್ ಟಿಕೆಟಲ್ಲಿ ಅವ್ರಿಗೆ ಕೊಡುವಂಥ ಆದೇಶದಲ್ಲಿ